ಸರ್, ಚಿಕ್ಕಬಳ್ಳಾಪುರದ ರೈತರು ಒಬ್ಬರು ಮೆಕ್ಕೆಜೋಳನ ತೆಲಂಗಾಣ ವ್ಯಾಪಾರಿಗೆ ಮಾರಾಟ ಮಾಡಿರ್ತಾರೆ. ಆ ಹಣವನ್ನು ಹಿಂತಿರುಗಿಸಿರಲ್ಲ ಅಂತೇಳಿ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಪೆರೇಸಂದ್ರದಲ್ಲಿ ದೂರು ದಾಖಲಾಗಿರುತ್ತೆ. ಆಗ ಸಚಿವರು ಕರ್ನಾಟಕ ಸರ್ಕಾರದ ಅಲ್ಲಿರೋಂಥ ಜಮೀರ್ ಅಹ್ಮದ್ ಖಾನ್ ಅವರು ಫೋನ್ ಮಾಡಿ ಅವ್ರನ್ನ ಸೆಟಲ್ಮೆಂಟ್ ಮಾಡಿ ಕಳಿಸಿ ಅಂತ ಹೇಳಿರ್ತಾರೆ. ಈಗ ರಕ್ತದಲ್ಲಿ ಬರೆದು ನಾನು ಸೆಟಲ್ಮೆಂಟ್ ಇಲ್ಲೇ ಆಗಬೇಕು ಜಮೀರ್ ಅಹ್ಮದ್ ಮುಂದೆ ಅಂತ ಹೇಳಿದರು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಚಿಕ್ಕಬಳ್ಳಾಪುರ ಪೆರೇಸಂದ್ರ ರಾಮಕೃಷ್ಣಪ್ಪ ಅಂತ ಹೇಳಿ ಆತನು ರೈತರ ಹತ್ರ ಜೋಳನ ಖರೀದಿ ಮಾಡಿ SLN ಟ್ರೇಡರ್ಸ್ ಅಂತ ಏನೊಂದು ಟ್ರೇಡಿಂಗ್ ಕಂಪನಿ ಇಟ್ಕೊಂಡು ರೈತರ ಹತ್ರ ಕೊಂಡ್ಕೊಳ್ಳೋದು, ಅದನ್ನು ಮತ್ತೆ ವಾಪಸ್ಸು ಬೇರೆ ಊರಲ್ಲಿ ಇರ್ತಕ್ಕಂಥವ್ರಿಗೆ ಮಾರಾಟ ಮಾಡ್ತಕ್ಕಂಥ ವೃತ್ತಿ ಆತಂದು. ಆತನು ಜೋಳ ವ್ಯಾಪಾರದಲ್ಲೇ ಫೇಮಸ್ ಇದ್ದಾನೆ. ಆತ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಹೌದು. ಬೆಳಗ್ಗೆ ನಾನೇ ಮಾತಾಡಿದೆ ಆತನ ಹತ್ರ, ಏನಾಗ್ತಾಯಿದೆ ಏನಾಗಿದೆ ಅಂತ ಮಾತಾಡ್ತಾ ಇರಬೇಕಾದ್ರೆ ಆತನು ತುಂಬ ಡೀಟೇಲಾಗಿ ಎಲ್ಲ ನನಗೆ ತಿಳಿಸ್ಕೊಟ್ರು. ಅವರು ಇಲ್ಲಿ ರೈತರ ಹತ್ರ ಒಬ್ಬೊಬ್ಬ ರೈತರು 50,000ಕ್ಕೆ, 1 ಲಕ್ಷಕ್ಕೆ, 1.5 ಲಕ್ಷಕ್ಕೆ ಈ ಥರ ಒಬ್ಬೊಬ್ಬ ರೈತರು ಬೆಳೆದಿರೋದನ್ನ ಬೆಳೆನ ಅವ್ರಿಗೆ ಮಾರ್ತಾರೆ. ಅವ್ರು ಮಾರಬೇಕಾದ್ರೆ ಇವತ್ತು ಅಷ್ಟೊಂದು ಬಂಡವಾಳ ಇರಲ್ಲ, ಆದರೆ ರೈತರಿಗೆ ಕೊಡ್ತೀವಂತ ಭರವಸೆ ಮೇಲೆ ತಗೊಂಡು ಅದನ್ನು ಮಾರಿದು ಬಂದಿರತಕ್ಕಂಥ ದುಡ್ಡಲ್ಲಿ ವಾಪಸ್ಸು ರೈತರು ಕೊಡ್ತಕ್ಕಂಥ ಪದ್ಧತಿ ಇಟ್ಕೊಂಡು ಸುಮಾರು 1.5 ಕೋಟಿ ಮೇಲೆ ರೈತರ ಹತ್ರ ಇವತ್ತೇನು ಕೊಂಡ್ಕೊಂಡು ಅವರಿಗೆ ಯಾರಿಗೆ ಹೈದ್ರಾಬಾದ್ ಮೂಲದ ಮುಸಲ್ಮಾನರಿಗೆ ಮಾರಿರ್ತಾರೆ. ಅವರು ವಹಿವಾಟದಲ್ಲಿ ದುಡ್ಡು ಕೊಡ್ತೀವಿ ತಗೊಂಡೋಗಿ ಅವರು ದುಡ್ಡು ಕೊಡೋದಕ್ಕೆ ಸಿಗದಿರೇ ಓಡಾಡ್ತಾ ಇರ್ತಾರೆ. ತುಂಬ ಪ್ರಯತ್ನ ಮಾಡಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಅವ್ರ ಮನೆಗಳ ಹತ್ರ ಕೇಳ್ಕೊಂಡ್ರು ಅವ್ರು ಬರೋದಿಲ್ಲ, ಕೈಗೆ ಸಿಗಲ್ಲ, ಫೋನ್ ಲಾಕ್ ಮಾಡಿಕೊಂಡು ಓಡಾಡ್ಕೊಂಡಿರ್ತಾವಾಗ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ಬೇರೆ ವಿಧಿಲ್ಲ ಅಂತೇಳಿ ಡಾಕ್ಯುಮೆಂಟು ಸಮೇತ ಹೋಗಿ ಪೆರೇಸಂದ್ರ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ದಲ್ಲಿ FIR ಮಾಡಿಸ್ತಾರೆ. ಅವ್ರ ಮೇಲೆ FIR ಮಾಡಿಸಿ ಸಾಕಷ್ಟು ಒಂದೂವರೆ ತಿಂಗಳು ಓಡಾಡಿ ಪೊಲೀಸರ ಜೊತೆ ಇವ್ರನ್ನ ಹೋಗಿ ಅವ್ರ ಫೋನಿಗೆ ಲಾಕ್ ಮಾಡಿಕೊಂಡು ಅವ್ರು ಟ್ರೇಸ್ ಮಾಡೋಕ್ಕಾಗ್ದಿರ ಏನೋ ಕಷ್ಟಪಟ್ಟು ಅವ್ರನ್ನ ವೈಜಾಗಲ್ಲಿ ಇಟ್ಕೊಂಡು ಬರ್ತಾ ಇರ್ಬೇಕಾದ್ರೆ ಟೈಮಲ್ಲಿ ಇನ್ನೇನು ಅವ್ರು 50 ಲಕ್ಷ ಕ್ಯಾಶ್ನ ಮಿಕ್ಕಿದ್ದು ಉಳಿದ ಚೆಕ್ ಕೊಡ್ತೀವಿ ಅಂತೇಳಿ ಒಪ್ಕೊಂಡು ಬರ್ತಾ ಇರೋ ಟೈಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಇನ್ನೊಬ್ಬ ಮುಸ್ಲಿಂ ಹೋಗಿ ಅವ್ರು ಮುಸ್ಲಿಮರ ನಾಯಕರು ಇದ್ದಾರಲ್ಲ, ಇವತ್ತು ನಮ್ಮ ರಾಜ್ಯ ನಾಯಕರು ಕಾಂಗ್ರೆಸ್ಸಲ್ಲಿ ಇವತ್ತು ಮುಸ್ಲಿಮರಿಗೆ ನಾಯಕರಿರ್ತಕ್ಕಂಥ ಜಮೀರ್ ಅಹ್ಮದ್ ಹತ್ರ ಹೋಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಸ್ತಾರೆ. ಅದು ಆಡಿಯೋ ಕೂಡ ಹೊರಗಡೆ ಬಂದಿದೆ. ಆಡಿಯೋದಲ್ಲಿ ಏನು ಹೇಳ್ತಾರೆ, ಅವರು ಅಲ್ಲಿ ಇರ್ತಕ್ಕಂಥ ಹೈದ್ರಾಬಾದ್ ಮೂಲದವರು ನಮ್ಮವರು, ನಮ್ಗೆ ಗೊತ್ತಿರ್ತಕ್ಕಂಥವ್ರು, ಅವರಿಗೆ ದುಡ್ಡು ಕೊಡೋದು ಇದೆ, ಸೆಟ್ಲ್ ಮಾಡ್ತಾರೆ, ಆದರೆ ಅವ್ರಿಗೆ ತೊಂದರೆ ಕೊಡಬೇಡ, ಅವ್ರಿಗೆ ನಾವು ಸಹಾಯ ಮಾಡುವಂತ ಹೇಳ್ತಕ್ಕಂಥ ಒಂದು ಮಾತು ಒಂದು ಮಂತ್ರಿ ಪೊಲೀಸವ್ರಿಗೆ ಹೇಳಿದ್ರೆ ಪೊಲೀಸರು ಏನು ಮಾಡ್ತಾರೆ, ಅವ್ರು ಫೋನ್ ಮಾಡಿದ್ರು ಅಂತೇಳಿ ಅವ್ರನ್ನ ತರೋ ದುಡ್ಡು ಕೂಡ ವಾಪಸ್ ಅವ್ರನ್ನ ಬಿಡ್ತಾರೆ. ಅವ್ರ ದುಡ್ಡು ಎತ್ಕೊಂಡು ವಾಪಸ್ ಹೊಡೋಗ್ತಾರೆ. ಈ ಪಾಪ ರಾಮಕೃಷ್ಣಪ್ಪ ಅಷ್ಟೊಂದು ದುಡ್ಡನ್ನ ರೈತರಿಗೆ ದಿನ ರೈತರು ಮನೆ ಹತ್ರ ಬರ್ತಾರೆ. ರೈತರು ಕಷ್ಟಪಟ್ಟು ಇವತ್ತು ಸಾಕಷ್ಟು ಬೆಳೆಗಳಲ್ಲಿ ರೇಟು ಬರಲ್ಲ, ರೇಟ್ ಏನು ಅಷ್ಟು ಸಿಕ್ಕಿ ಜೋಳ ಮಾರಿರೋದು ದುಡ್ಡು ಈ ಥರ ಆಗ್ತಾ ಇರ್ತಕ್ಕಂಥದ್ದು ದೊಡ್ಡ ದುರಂತ ಆಗಿದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಆ ಡಾಕ್ಯುಮೆಂಟ್ ಸೇರಿ ಡಾಕ್ಯುಮೆಂಟ್ ಸಮೇತ ಇವತ್ತು ಸಿಕ್ಕಾಕೊಂಡು ಇವತ್ತು ಪಾಪ ರಾಮಕೃಷ್ಣಪ್ಪ ರಕ್ತದಲ್ಲಿ ಬರೆದು ಡೆತ್ ನೋಟ್ ಬರೆದು ನಾನು ಸತ್ತೋಗ್ತೀನಿ ಅಂತೇಳಿ ನಿನ್ನೆ ತುಂಬ ಗಲಾಟೆ ಮಾಡಿದ್ದಾನೆ. ಆದರೂ ಕೂಡ ಇದುವರೆಗೂ ಸೆಟಲ್ಮೆಂಟ್ ಆಗಿಲ್ಲ. ಅವ್ರಿಗೇನಾದ್ರೂ ಅವ್ರು ಕರೆಸಿ ನ್ಯಾಯ ಕೊಡಿಸಿಲ್ಲ ಅಂತ ಹೇಳಿದ್ರೆ ಆತ ಬೆಳಗ್ಗೆ ನಂತರ ಮಾತ್ರ ನನಗೇನು ಬೇರೆ ವಿಧಿ ಇಲ್ಲ. ಸಾಕಷ್ಟು ರೈತರು ಕೂಡ ನಾವು ಸಾಲ ಮಾಡ್ಕೊಂಡಿದ್ದೀವಿ, ನಾವು ದುಡ್ಡು ವಾಪಸ್ ಕೊಟ್ಟಿಲ್ಲ, ನಾವು ಸಾಯ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಈತ ನೋಡ್ಬಿಟ್ಟು ಇವತ್ತು ನನಗೆ ಬೇರೆ ವಿಧಿಲ್ಲ, ನಾನು ಆಲ್ರೆಡಿ ಡೆತ್ ನೋಟ್ ಇಟ್ಕೊಂಡಿದ್ದೀನಿ, ನಾನು ಕೊಟ್ಬಿಟ್ಟು ನಾನು ಇವಾಗ ನೇಣಾಕ್ತೀನಿ ಅಂತ ವಿಷ ಕುಡಿತೀನಿ ಅಂತಕ್ಕಂಥ ಇವತ್ತು ಬೆಳಿಗ್ಗೆ ಕೂಡ ಅದು ಹೇಳ್ತಾ ಇದ್ದಾನೆ. ಇದೇನನ್ನ ಆದರೆ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಾಗುತ್ತೆ, ಪೊಲೀಸ್ ಇಲಾಖೆ ಆಗುತ್ತೆ. ಇದೇನಾದ್ರೆ ನಾವು ಸುಮ್ಮನೆ ಕೂರೋದಿಲ್ಲ, ರೈತರಿಗೆ ಅನ್ಯಾಯ ಆಗೋದು ನಾವು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗತ್ತೆ, ಅವ್ರ ಶಿಕ್ಷೆ ಆಗಬೇಕಾಗತ್ತೆ. ಅದರಿಂದ ದಯಮಾಡಿ ಅವ್ರ ರೈತರಿಗೆ ಯಾರು ಮೋಸ ಆಗಿದೆ, ಇವತ್ತು ಶಿಡ್ಲಘಟ್ಟದಲ್ಲಿ ಇವತ್ತು ಸಾಕಷ್ಟು ರೈತರು ಇವತ್ತು ಗೂಡನ್ನು ಬೆಳೀತಾರೆ. ಸಾಕಷ್ಟು ಮುಸಲ್ಮಾನರು ಕೂಡ ರೈತರ ಹತ್ರ ಅವ್ರಿಗೇನು ಒಂದು ಚೀಟಿನೂ ಕೊಡಲ್ಲ. ಇವತ್ತು ಹಂಗೆ ಬಂದು ಬಾಯಿ ಮಾತಲ್ಲೇ ಅವತ್ತು ಕ್ರೆಡಿಟ್ ತಗೊಂಡ್ಬರ್ತಾರೆ ಮುಸಲ್ಮಾನರು. ಇವತ್ತು ಶಿಡ್ಲಘಟ್ಟದಲ್ಲಿ ಒಂದು ಜಗಳ ಆಗಿಲ್ಲ ಈ ಒಂದು ವಿಷಯದಲ್ಲಿ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಕೆಲವರು ಮುಸಲ್ಮಾನರಿಗೆ ಕಾಲರ್ ಎಗರಾಕೊಳ್ಳೋದು, ಯಾಕಂದ್ರೆ ಅವ್ರದೇ ಸರ್ಕಾರ ಅಂತ. ಇದು ಒಂದು ರೈತರಿಗೆ ಏನಾದ್ರೂ ಅವ್ರ ಕಾಲರ್ ಎಗರಾಗ್ತಕ್ಕಂಥ ಕೆಲಸ ಮಾಡೋದು, ರೈತರಿಗೆ ಮೋಸ ಮಾಡೋದು, ರೈತರು ಅದರಿಂದ ಸಾಯೋದು ಆದ್ರೆ ಮಾತ್ರ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಎಚ್ಚರಿಕೆ ಕೊಡ್ತಾ ಇದೀವಿ. ರೈತರ ಜನ ಇದ್ರೆ ಸಂಪೂರ್ಣ ಅವ್ರ ಕಾಸನ್ನ ವಾಪಸ್ ಕೊಡ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ.